ಅವರಂತಿದ್ರು ನೀನು ಹಳೆ ತರದೆ ನನ್ನ ಹೊಳಿಸ್ತಾ ಇದೆಯಾ ಅಂತ. ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಅಲ್ವಾ. ಸೊ ಅದನ್ನು ನೀವು ಕೂಡ ಶುರು ಮಾಡಿ. ಸೊ ನಾಚಿಕೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅಯ್ಯೋ ನನಗೆ ಅವ್ರು ಹಾಕಂತ ಇದಂತ. ನೀವು ಒಳ್ಳೇದು ಮಾಡಿದ್ರು ನೀವು ಜನ ಮಾಡ್ತಾ ಇದ್ದೀನಿ ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ. ಹಾಗೆ ಏನೋ ಹೇಳಿದ್ರು ಸ್ನ್ಯಾಕ್ಸ್ ಪಾರ್ಟಿ ಮಾಡ್ಕೊಡ್ತೀನಿ. ಸ್ನ್ಯಾಕ್ಸ್ ಏನು ಸ್ನ್ಯಾಕ್ಸ್ ಅಂತ ಕೇಳಿದೆ. ಅದಕ್ಕೆ ಅದೆಲ್ಲ ಮೃದು ಸ್ವಭಾವ ಆ ತಾಯಿಂದಿರಿಗೆ ನಿಜವಾಗ್ಲೂ ನಾವು ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು. ಅಂತ ಸೌಮ್ಯ ಸ್ವಭಾವದ ಹೆಣ್ಣು ಭೂಮಿ ತಾಯಿನೇ ಮೀರಿಸಷ್ಟು ತಾಳ್ಮೆ ಇರುತ್ತೆ. ಅಂತ ಹೆಣ್ಣು ನಾನು ಎಲ್ಲೋ ಅಪ್ರೂವ್. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ನನ್ನ ಬ್ಯೂಟಿಫುಲ್ ಸಿಸ್ಟರ್ಸ್ಗೆ, ಮದರ್ಸ್ಗೆ, ಗ್ರ್ಯಾನೀಸ್ಗೆ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಓಕೆ, ಇವತ್ತೇನು ಅಷ್ಟು ಮನೇನ ಮೆಸ್ಸಿ ಆಗಿಲ್ಲ, ಸಿಂಪಲಾಗಿ ವರ್ಕ್ ಮಾಡ್ತಾ. ಸೊ ಹಾಗೆ ನಿಮ್ಮ ಜೊತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಭಿ ಇದ್ದಾರೆ, ಅಭಿ ಮನೇಲಿದ್ದಾರೆ. ಈಗ ಯಾವುದೋ ಕ್ಲಾಸ್ ಇದೆ ಅಂತೆ, ಸೊ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಏನಂದರೆ ಈ ಟೈಮಲ್ಲಿ ನಾನು ಸ್ವಲ್ಪ ನಮ್ಮ ಮಮ್ಮಿನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಇದ್ದಿದ್ದರೆ ರೆಗ್ಯುಲರಾಗಿ ಅಮ್ಮಂಗೆ ಹೋಗಿ ಹಗ್ ಮಾಡಿ ಒಂದು ಮುತ್ತು ಕೊಟ್ಟು ವಿಶ್ ಮಾಡ್ತಿದ್ದೆ, ಅಮ್ಮನ ವಿಶ್ ಮಾಡ್ತಾಯಿದ್ದು. ಸೊ ಮಾರ್ನಿಂಗ್ ಡೇ ಸ್ಟಾರ್ಟ್ ಆಗಿದೆ ವಿತ್ ಟೀ. ಆ್ಯಕ್ಚುಲಿ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ನಿನ್ನೆ ನೈಟ್ ಒಂದು ಒಳ್ಳೆ ಮೂವಿ ನೋಡ್ತಾ ಇದ್ದೆ, ಸ್ವಲ್ಪ ಸೆಂಟಿಮೆಂಟ್ ಮೂವಿ, ಚೆನ್ನಾಗಿತ್ತು. ಅಬಿಗೂ ಹೊಳಿಸ್ಬಿಟ್ಟಿದ್ದೀನಿ. ಅದಲ್ಲ, ಅದು ನನಗೇನಂದರೆ ಒಂದು ಎಮೋಷ್ನಲ್ ಸ್ಟೇಟಸ್. ಮೂವಿ ನೋಡ್ತಾ ನೋಡ್ತಾ ಅಳು ಬಂದುಬಿಡುತ್ತೆ, ಒಂದು ಎಮೋಷ್ನಲ್ ಎಲ್ಲ ನೋಡ್ತಾ ಇದ್ದೆ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅಬಿಗೂ ಹೊಳೆ ಬಂದ್ಬಿಡ್ತು. ಅವರಂತಿದ್ರು ನೀನು ಹಳೆ ತರದೆ ನನ್ನ ಹೊಳಿಸ್ತಾ ಇದೆಯಾ ಅಂತ. ಆಮೇಲೆ ಅಭಿ ನೆನ್ನೆ ಹೆಂಗಿತ್ತು ಮೂವಿ ಅಂತ ಕೇಳಿದೆ ಬೆಳಿಗ್ಗೆ. ಚೆನ್ನಾಗಿದೆ, ವುಮೆನ್ಸ್ ಡೇ ದಿನ ವುಮೆನ್ಸ್ ಎಲ್ಲ ಡ್ರೆಸ್ ಗಳಿಸ್ಬೇಕು ನೀವು ಹೇಳ್ತಿದ್ದೀರಲ್ಲ ಅಂತ. ಅದಕ್ಕೆ ಒಂದು ಏನು ಎಲ್ಲ ಲೇಡೀಸು ಏನೆಲ್ಲ ಒಂದೇ ಥರ ಇರ್ತಾರ, ಏನು ಅಳಿಸೋದಕ್ಕೆ ನನಗೆ ಕೆಲಸ ಇಲ್ವಾ ಅಂತ ಅಷ್ಟೇ. ಸರಿ, ಹಾಗಿದ್ರೆ ರೆಗ್ಯುಲರಾಗಿ ನನ್ನ ಕೆಲಸ ಮಾಡ್ತಾ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನೋ ಸ್ಪೆಷಲ್ ಟ್ರೀಟ್ ಕೊಡ್ತೀನಿ ಅಂತ ಹೇಳಿದ್ರೆ ಏನು ಸ್ಪೆಷಲ್ ಟ್ರೀಟ್ ಅಂತ ಅಂತೂ ಗೊತ್ತಿಲ್ಲ. ಸರಿ ಫ್ರೆಂಡ್ಸ್, ಆಗಿದ್ರೆ ಸ್ವಲ್ಪ ಹೋಗಿ ಬ್ರಷ್ ಮಾಡ್ಕೊಂಡು ಬಂದೆ ಅಷ್ಟೇ. ಇನ್ನು ಸ್ವಲ್ಪ ಫೇಸಿಗೆ ಇನ್ನೂ ಸ್ವಲ್ಪ ನೀರು ಹಾಕೊಂಡು, ಎಷ್ಟು ನೀರು ಹಾಕೊಂಡ್ರು ಕಣ್ಣೆಲ್ಲ ಇನ್ನೂ ರೆಡ್ ಅಂತ ಅನಿಸ್ತಾ ಇದೆ ನನಗೆ. ಓಕೆ ಸರಿ, ಮತ್ತೆ ಮಾತಾಡ್ತೀನಿ ನಾನು. ಫ್ರೆಂಡ್ಸ್, ಇಷ್ಟು ತನಕ ಸಾಕಾಯಿತು. ಬ್ರೇಕ್ಫಾಸ್ಟು ರೆಡಿ ಮಾಡಿಲ್ಲ, ಅವರು ಬ್ರೇಕ್ಫಾಸ್ಟ್ ತಿಂದಿಲ್ಲ, ಇನ್ನೂ ಕ್ಲಾಸಸಲ್ಲಿ ಇದ್ದಾರೆ. ಈಗ ಜಸ್ಟ್ 2 ನಿಮಿಷ ಬಿಟ್ಟು ಅಂದ್ಬಿಟ್ಟು ಬೇಜಾರಾಗ್ತಾ ಇದೆಯಾ ಅಂತ. ಆ ಕೋಚರ್ ಇದನ್ನಲ್ಲ, ಅವ್ನ ವಾಯ್ಸ್ ಕೇಳಿದ್ರೇ ಇರಿಟೇಷನ್ ಆಗ್ತಿದೆ. ಹಾಯ್ ರುಚಿ, ಅವ್ನ ವಾಯ್ಸ್ ಕೇಳಿದ್ರೆ ಇರಿಟೇಷನ್ ಆಗ್ತಾ ಇದೆ. ಒಳ್ಳೆ ಇಲ್ಲ ಹೆಂಗೆ ಹುಡುಗ ಅಲ್ವಾ, ರಿದಮಿಕ್ಕಾಗಿ ಹೇಳ್ತಾ ಇದ್ದೀನಿ. ಅದೊಂದು ಇರಿಟೇಷನು. ಯಾವ್ದೇನೋ ಪಲಾವ್ ಮಾಡೋಣ, ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನುಗ್ಗೆಕಾಯಿಗಳು ಸಿಕ್ಕಾಪಟ್ಟೆ ಸಿಕ್ತು, ಬಟ್ ಎಳೆ ನುಗ್ಗೆಕಾಯಿ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಪುಟ್ಟು ನುಗ್ಗೆಕಾಯಿ ಇದೆ. ಇಲ್ಲಿ ನೋಡಿ ಇಷ್ಟು ನುಗ್ಗೆಕಾಯಿ ತೊಗೊಂಡು ಬಂದಿದ್ದಾರೆ. ಏನು ಮೇಡಮ್ ನುಗ್ಗೆಕಾಯಿ ಬಿರಿಯಾನಿ ಮಾಡ್ತೀರಾ ಅಂತ ಕೇಳಬೇಡಿ, ನುಗ್ಗೆಕಾಯಿಂದ ಬಿರಿಯಾನಿ ಮಾಡಲ್ಲ. ನುಗ್ಗೆಕಾಯಿ ಎಲ್ಲ ಸಣ್ಣ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ಇವತ್ತು ಸಾಂಬಾರು ಬೇಡ, ಇವತ್ತು ಬಿರಿಯಾನಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಈಗ ಫಸ್ಟ್ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡೋಣ ಫಸ್ಟ್. ಆಮೇಲೆ ದಿ ಬಿಗ್ ಬಮ್ಸ್ ಏನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಐಡಿ ಇದೆ. ಅವರು ಬ್ಯಾಂಗ್ಳೂರಿಯನ್ನ ಮೈಸೂರಿಯನ್ನ ನನಗೆ ಗೊತ್ತಿಲ್ಲ, ಆದರೆ ಆ ಸಿಸ್ಟರ್ ನಿಜವಾಗ್ಲೂ ದೇವತೆ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ಮಾಡೋಂಥವ್ರು ನಾನು ನೋಡಿದ್ದೀನಿ. ನಾನು ತುಂಬ ಜನನ ನೋಡಿದ್ದೀನಿ. ಅಂದರೆ ಅಪ್ಪ ಅಮ್ಮ ಬೇಡ ಅವ್ರಿಗೆ. ಒಂದು ಲೇಡಿ ಹೇಳಿದ್ಲು, ಒಂದು ಹುಡುಗಿ ಹೇಳ್ತು, ಸತ್ತವ್ರದ್ದು ಬಟ್ಟೆ ಬೇಡ, ಯಾಕಂದರೆ ಸೂತ್ಕ ಬಂದ್ಬಿಡುತ್ತೆ, ನೆಗೆಟಿವ್ ಬಂದ್ಬಿಡುತ್ತೆ, ಹಿಡ್ಕೊಂಡ್ಬಿಡ್ತಾರೆ, ಈ ಥರ ಎಲ್ಲ ಹೇಳ್ತಾರೆ. ಅದೇ ಅವ್ರ ಆಸ್ತಿ ಮೇಲ್ಗೆ ಅಲ್ವಾ ಅಂತ. ಆ ವರ್ಡ್ ಎಷ್ಟು ಇನ್ಸ್ಪೈರ್ ಆಯ್ತಂದರೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಯಿತು ಆ ವರ್ಡು. ಆಮೇಲೆ ಇನ್ನೊಂದು ಡೈಲಾಗ್ ಹೇಳಿದ್ಲಪ್ಪ ಅವ್ರಿಗೆಲ್ಲ ಎಲ್ಲಿವರೆಗೂ ಅಪ್ಪ ಅಮ್ಮ ಇರ್ತಾರೋ ಅಲ್ಲಿವರೆಗೂ ಅಷ್ಟೇ ಒಂದು ಹೆಣ್ಮಕ್ಳು ಜೀವನ. ತವರನ್ನಂತೂ ಒಂದು ಹೆಣ್ಮಕ್ಳಿಗೆ ತಂದೆ ತಾಯಿ ಇರೋವರೆಗೂ ಅಷ್ಟೇ. ಯಾರು ಎಷ್ಟೇ ನೋಡ್ಕೊಂಡ್ರು ಏನೇ ನೋಡ್ಕೊಂಡ್ರು ಗಂಡ ದೇವರಾಗಿರ್ತಾರೆ ಒಂದು ಹೆಂಡತಿ ಪಾಲ್ಗೆ. ಆದರೆ ಒಂದು ಹೆಣ್ಣಿಗೆ ತಂದೆ ತಾಯಿ ಅನ್ನೋದು ಅಷ್ಟು ಮುಖ್ಯ ಆಗಿರುತ್ತೆ ಅಲ್ವಾ. ಸೊ ನಿನ್ನೆ ಅದು ನೋಡ್ತಾ ನನಗೆ ತುಂಬ ಎಮೋಷ್ನಲ್ ಆಯಿತು. ಸೊ ಅದನ್ನೇ ನೋಡ್ತಾ ಹಾಗೆ ಮೂವಿ ನೋಡೋದಕ್ಕೆ ಶುರು ಮಾಡಿದೆ. ಮೂವಿ ಬೇರೆ ಎಮೋಷ್ನಲ್, ನನಗೆ ಇನ್ನೂ ಅವಳು ಬಂದ್ಬಿಡ್ತು. ಆಮೇಲೆ ಅದೇನು ನೆನೆಸ್ಕೊಂಡು ಆಮೇಲೆ ಸುಮ್ಮನೆ ಹಂಗೆ ಮಲ್ಕೊಂಡೆ. ಅದಕ್ಕೆ ಸ್ವಲ್ಪ ಎದ್ದಿದ್ದೆ ಲೇಟ್ ಆಗೋಯ್ತು. ಆಮೇಲೆ ಇನ್ನೊಂದೇನೆಂದರೆ ಅದು ಬಿಗ್ ಬಮ್ ಅಜ್ಜಿದು ಸರ್ ಒಂದು ಲೇಡಿ ಹೇಳ್ತಾರೆ, ನಿಜವಾಗ್ಲೂ ಗಾಡೆಸ್ ಅಂತ ಹೇಳಬೇಕು. ಅವರ ಅಜ್ಜಿ ಅಂದ್ಕೊತೀನಿ, ಅಮ್ಮ ಅಲ್ಲ, ಅವ್ರಿಗೆ ಅಲ್ಝೀಮರ್ ಡಿಸೀಸ್ ಇದೆ ಅಜ್ಜಿಗೆ. ಹಳೆ ನೆನಪುಗಳು ಸಣ್ಣದೆಲ್ಲ ನೆನಪು, ಅವ್ರ ತಂದೆ ಟೈಮ್ದು ಅದೆಲ್ಲ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಸೊ ನಾನು ಕೂಡ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದೆ. ನಿಜವಾಗ್ಲೂ ದಿ ಗ್ರೇಟ್ ಅಂತ ಹೇಳ್ಬೋದು. ಅಷ್ಟು ಇನ್ಸ್ಪೈರ್ ಆಯಿತು ಮಾತ್ರ ನನಗೆ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಹೇಳ್ತಾಯಿದ್ರು. ಆಮೇಲೆ ನನಗೆ ಇನ್ನೊಂದು ಅವರಲ್ಲಿ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರಿಗೂ ಎಷ್ಟು ಪೇಷನ್ಸಿಂದ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ. ನಾನು ಸಾಕಷ್ಟು ಜನ ನೋಡಿದ್ದೀನಿ, ಕಮೆಂಟ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಓಕೆ,
ಬ್ಯುಸಿ ಇರ್ತಾರೆ. ಆದರೆ ವ್ಯೂವರ್ಸ್ನ ಅವ್ರ ಫ್ಯಾಮಿಲಿ ಅಂತ ನಿಜವಾಗ್ಲೂ ಹತ್ರ ಟ್ರೀಟ್ ಮಾಡಿ ಅವರು ರೆಸ್ಪಾನ್ಸ್ ಮಾಡಿದ್ರಲ್ಲ, ಅದು ನನಗೆ ತುಂಬಾ ಖುಷಿ ಆಯಿತು. ಅದೊಂದು ಕ್ಯಾರೆಕ್ಟರ್ ಅವರಲ್ಲಿ ಇಷ್ಟ ಆಯಿತು. ಅವರ ಅಜ್ಜಿನವರು ಅವ್ರ ಮಗಳ ಥರ ಟ್ರೀಟ್ ಮಾಡ್ತಿದ್ದಾರೆ. ತುಂಬ ಇಷ್ಟ ಆಯ್ತಪ್ಪ ನನಗೆ ಆ ಲೇಡಿ ಅಂತೂ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅವ್ರು ರೆಸ್ಪಾನ್ಸ್ ಮಾಡಿದ್ದಕ್ಕೆ ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ, ಆದರೆ ನಿಜವಾಗ್ಲೂ ದೇವ್ರಂಥ ಹೆಣ್ಣು ಅವರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಸಾಕಷ್ಟು ಜನ ಲೇಡೀಸ್ನ ನಾನು ನೋಡಿದ್ದೀನಿ, ಏನಂದರೆ ನಿಮ್ಮಲ್ಲಿ ನೀವೇ ಕಮ್ಸೋರ್, ಅಂದರೆ ನಿಮ್ಮಲ್ಲಿ ನೀವೇ ವೀಕ್ನೆಸ್ ಅಂದ್ಕೊಂಡ್ಬಿಡ್ತೀರ. ಸೊ ಅಯ್ಯೋ ಹೌಸ್ ವೈಫ್ ಅಲ್ಲ, ನನಗೇನು ಮಾಡೋಕ್ಕಾಗತ್ತೆ ಹಾಗೆ ಹೇಳಿ ಅಂತ. ದಯವಿಟ್ಟು ಒಂದು ಮಾತು ಹೇಳ್ತೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದೆ, ಮೈಸೂರಲ್ಲಿ ಎಷ್ಟೋ ಜನ ಫುಡ್ ಕೋರ್ಟ್ ಹಾಕ್ಕೊಂಡು, ಸೊ ಅವ್ರಿಗೆ ಸ್ಟ್ರೀಟಲ್ಲಿ ನಿಂತ್ಕೊಂಡು ಅವರು ಏನು ಹೇಳ್ತಾರೆ, ಫುಡ್ಡೆಲ್ಲ ಸೇಲ್ ಮಾಡ್ತಾರದು. ಸೊ ಅವರು ಅವ್ರ ಕಾಲ ಮೇಲೆ ನಿಂತ್ಕೋಬೇಕು, ನಾನು ದಪ್ಪ ಇದ್ದೀನಿ ಅಂತ ಅವಮಾನ ಮಾಡ್ತಾರೆ ಮುಂದೆ ಛಲವಾಗಿ ನಿಲ್ಲಬೇಕು ಅಂತ. ಒಂದು ಹೆಣ್ಣು ಒಂದು ಶಕ್ತಿ ಸ್ವರೂಪ ಅಲ್ವಾ. ಸೊ ನೀವು ಕೂಡ ನಿಮ್ಮಲ್ಲಿರೋ ಶಕ್ತಿಯನ್ನು ನೀವು ಪ್ರೂವ್ ಮಾಡಿ. ನಿಮ್ಮ ಕೈಲೆಲ್ಲ ಆಗುತ್ತೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ನಾವು ಇಷ್ಟೇ ಡಿಗ್ರಿ ಪಡೆದಿರಬೇಕು ಅಂತ ಅಲ್ಲ, ಸಾಮಾನ್ಯ ಜ್ಞಾನ ಇದ್ದರೆ ಸಾಕು, ಮನುಷ್ಯತ್ವ ಮಾನವೀಯತೆ ಇದ್ದರೆ ಸಾಕು, ನಮ್ಮ ಜೀವನದಲ್ಲಿ ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಅಲ್ವಾ. ಸೊ ಅದನ್ನು ನೀವು ಕೂಡ ಪ್ರೂವ್ ಮಾಡಿ. ಸೊ ನಾಚಿಕೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅಯ್ಯೋ ನನಗೆ ಅವ್ರು ಹಾಗಂತ ಇದಂತ. ನೀವು ಒಳ್ಳೇದು ಮಾಡಿದ್ರು ನಿಮ್ಗೆ ಜನ ಅಂತಾರೆ, ನೀವು ಕೆಟ್ಟದ್ದು ಮಾಡಿದ್ರು ಜನ ಹಾಗಂತಾರೆ. ಹಾಗೆ ಒಂದು ಸ್ಟೋರಿ ಇದೆ, ಹೇಳ್ತೀನಿ ಕೇಳಿ. ತುಂಬ ಶಾರ್ಟ್ ಸ್ಟೋರಿ ಹೇಳ್ತೀನಿ. ಹಾಯ್ ಗುಚ್ಚು, ಈಗ ನಾನು ಮಾತಾಡೋಕೆ ಕೊಡಲ್ಲ. ನಾನು ಒಂದು ಶಾರ್ಟ್ ಸ್ಟೋರಿ ಹೇಳ್ತೀನಿ, ನಿಮಗೂ ಕೂಡ ಅದು ಖಂಡಿತ ಇನ್ಸ್ಪೈರ್ ಆಗುತ್ತೆ. ಬೋರಿಂಗ್ ಅನ್ಕೋಬೇಡಿ, ನಾನು ಬೋರಿಂಗ್ ಆಗಿ ಸ್ಟೋರಿ ಹೇಳಲ್ಲ. ಸೊ ಶಾರ್ಟಾಗಿ ಹೇಳ್ತೀನಿ ಈ ಸ್ಟೋರಿನ. ಒಬ್ಬರು ಗಂಡ ಹೆಂಡತಿ ಇರ್ತಾರೆ. ಸೊ ಗಂಡ ಹೆಂಡತಿ ಹೀಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಟ್ರಾವೆಲ್ ಮಾಡೋಂಥ ಟೈಮಲ್ಲಿ ಕತ್ತೆನ ಕರ್ಕೊಂಡು ಗಂಡ ಹೆಂಡತಿ ಹೋಗ್ತಾ ಇರೋ ಟೈಮಲ್ಲಿ ಏನಾಗುತ್ತೆ, ಅಲ್ಲಿ ದಾರಿ ಹೋಗಿರ್ತಾರಲ್ಲ, ಅಲ್ಲಿ ಜನಗಳಿರ್ತಾರಲ್ಲ, ಪಾಸರ್ ಬೈಸ್ ಏನು ಹೇಳ್ತಾರೆ, ಅಯ್ಯೋ ನೋಡು ಹೆಂಡ್ತಿನ ಹೆಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಕತ್ತೆ ಇಟ್ಕೊಂಡು ಅಂತ. ಆಯಿತಾ, ಆವಾಗ ಅವನೇನು ಮಾಡ್ತಾನೆ, ಹೌದಲ್ಲ ಅಂತ ಕೇಳಿಬಿಟ್ಟು ಕತ್ತೆ ಬೇರೆ ಹೆಂಡತಿ ಕೂರ್ಸ್ಕೊಂಡು ಹೋಗ್ತಾನೆ. ಆಗ ಇನ್ನೂ ಸ್ವಲ್ಪ ದೂರ ಹೋಗ್ತಾ ಸ್ವಲ್ಪ ಜನ ಹೇಳ್ತಾರೆ, ಅಲ್ಲಿ ನೋಡು ಹೆಂಡ್ತಿನ ಕೂರ್ಸ್ಕೊಂಡು ತಾನು ನಡ್ಕೊಂಡು ಹೋಗ್ತೀನಿ ಎಂತ ಮುಟ್ಟಾಳ ಅಂತ. ಹೌದಲ್ವಾ ಅಂತ ಹೇಳ್ಬಿಟ್ಟು ಅವನು ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾನೆ. ಅಲ್ಲಿ ಸೀನಾ ಸ್ವಲ್ಪ ಮುಂದೆ ಹೋಗ್ತಾ ನೋಡು ಆ ಕತ್ತೆಗೆ ಭಾರ ಆಗಲ್ವಾ, ಇವರಿಬ್ಬರು ಕುತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇದು ಸ್ಟೋರಿ ಏನು ನಾವು ಮಾರಲ್ ಹೇಳುತ್ತೆ ಅಂದರೆ, ನೀನು ಏನೇ ಮಾಡು ಜನ ನಿಮ್ಗೆ ಅಂದೇ ಅಂತಾರೆ. ನೀವು ಹೇಗೆ ಇರಿ, ನಿಮ್ಮನ್ನು ಜಡ್ಜ್ ಮಾಡೋದಕ್ಕೆ ಜನ ಇದ್ದೇ ಇರ್ತಾರೆ. ಬೆಸ್ಟು ನಾನು ಕೂಡ ಒಂದು ಎಕ್ಸಾಂಪಲೇ. ಈಗ ನೋಡಿ, ನಾನು ಹೆಂಗಿದ್ರೆ ಮಾತಾಡಿದ್ರು ತಪ್ಪು, ಮಾತಾಡದೆ ಇದ್ರೂ ತಪ್ಪು, ರೆಸ್ಪಾನ್ಸ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನೋಡೋ ಅಹಂಕಾರ. ಈಗ ಜನಕ್ಕೆ ನಾವು ಉತ್ತರ ಕೊಡೋದ್ಕೊಂಡು ನಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ ಅಲ್ವಾ. ಸೊ ಹಾಗೆ, ಸೊ ಯಾರೆಲ್ಲ ನಿಮ್ಮನ್ನ ನೀವು ವೀಕ್ ಅಂದ್ಕೊಂಡಿದ್ದೀರಾ, ನೀವು ನಿಮ್ಮನ್ನ ಸ್ಟ್ರಾಂಗ್ ಲೇಡೀಸ್ ಯಾವತ್ತಿದ್ರು ಸ್ಟ್ರಾಂಗೇನೆ. ಸೊ ನಿಮ್ಮನ್ನು ನೀವು ಬಿಟ್ಕೊಡ್ಬೇಡಿ, ಓಕೆನಾ. ನನ್ನ ಎಲ್ಲ ಪ್ರೀತಿಯ ಅಕ್ಕ ತಂಗಿಯರಿಗೆ, ನನ್ನ ತಾಯಿಂದಿರಿಗೆ, ನನ್ನ ಅಜ್ಜಿ ವಯಸ್ಸಲ್ಲಿರೋರಿಗೆ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಒನ್ಸ್ ಅಗೇನ್, ಓಕೆನಾ. ಈ ದಿನ ತುಂಬ ಖುಷಿಯಾಗಿ ಯಾವುದನ್ನು ಜೀವನದಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಮನುಷ್ಯನಿಗೆ ಕಷ್ಟ ನನ್ನ ಜೀವನದಲ್ಲಿ ಎಲ್ಲರಿಗೂ ಇದ್ದಿತ್ತು, ಓಕೆನಾ. ಸೊ ಆಲ್ವೇಸ್ ಚಿಲ್, ಆಲ್ವೇಸ್ ಸ್ಮೈಲ್. ಜೀವನದಲ್ಲಿ ಏನೇ ಬಂದರೂ ಎದುರಿಸೋ ಶಕ್ತಿ ನಾನು ಇಟ್ಕೊಳ್ಳಿ. ಗೊತ್ತು ಕೆಲವೊಂದು ಸಿಚುವೇಶನ್ ಏನೇ ಮಾಡಿದ್ರು ಹೋಗ್ಸೋಕ್ಕಾಗಲ್ಲ. ಆ ಎಕ್ಸ್ಪೀರಿಯನ್ಸ್ ಕೂಡ ನನಗಾಗಿದೆ. ಬಟ್ ಐ ಆಮ್ ಸ್ಟಿಲ್ ವೆರಿ ಸ್ಟ್ರಾಂಗ್ ಅಷ್ಟೇ. ಸರಿ, ನಾನು ಅಡುಗೆ ಎಲ್ಲ ಮುಗಿಸಿ ಮತ್ತೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ, ಓಕೆ. ಫ್ರೆಂಡ್ಸ್, ನಾನು ಕುಕಿಂಗ್ ಎಲ್ಲ ಮುಗಿತು. ವೆಜ್ ಬಿರಿಯಾನಿ ಮಾಡಿದ್ದೀನಿ, ಮೊಸರು ಬಜ್ಜಿ ಮಾಡಿದ್ದೀನಿ, ಹಾಗೆ ನೆನ್ನೆ ಜಾಮೂನ್ ಮಾಡಿದ್ದೆ. ಜಾಮೂನ್ ಜೊತೆ ಐಸ್ ಕ್ರೀಮ್ ತಿಂದರೆ ತುಂಬ ಚೆನ್ನಾಗಿರುತ್ತಲ್ಲ. ಸೊ ಹಾಗಾಗಿ ಐಸ್ ಕ್ರೀಮನ್ನು ತೊಗೊಂಡ್ಬನ್ನಿ ಅಂತ ಹೇಳಿದೆ. ಹಾಗಾಗಿ ಅವರು ನನ್ನ ಒನ್ ಮೋರ್ ಫೇವ್ರೆಟ್ ಆಲ್ಫೆನ್ಸೋ ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದಾರೆ. ಆಮೇಲೆ ಹಾಗೆ ಒಂದು ಚಿಟ್ ಚಾಟ್ ಆಯಿತು ನನ್ನ ಹಸ್ಬೆಂಡ್ ಮಧ್ಯೆ. ಹೇಳ್ತೀನಿ ಅಂತ ಅವ್ರಂದ್ರೆ, ಇವತ್ತು ವುಮೆನ್ಸ್ ಡೇ ಅಲ್ಲ, ನಿಮಗೋಸ್ಕರ ನನ್ನ ಕಾಲು ಹೊತ್ತಲ. ಅಯ್ಯೋ ಬೇಡ ಮಾರಾಯ, ಕಾಲೆಲ್ಲ ಹೊತ್ತಬೇಡಿ, ಸೇವೆ ಮಾಡಲಾ, ಸೇವೆನೂ ಏನು ಬೇಕಾಗಿಲ್ಲ ಅಂತಂದೆ. ಸರಿ, ಹಾಗಿದ್ರೆ ನನ್ನ ಡಿಯರೆಸ್ಟ್ ವೈಫ್ಗೋಸ್ಕರ ಸ್ನ್ಯಾಕ್ಸ್ ಪಾರ್ಟಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ, ಸ್ಪೆಷಲ್ ಸ್ನ್ಯಾಕ್ ಅಂತ ಹೇಳಿದ್ರು. ಅದಕ್ಕೆ ಏನು ಸ್ಪೆಷಲ್ ಸ್ನ್ಯಾಕ್, ಜ್ಯೂಸ್ ಪಾರ್ಟಿ ಅಂತ ಇರುತ್ತೆ. ಅವ್ರು ಫ್ರೂಟ್ಸ್ ಏನೂ ತಂದಿಲ್ಲ, ಏನು ಜ್ಯೂಸ್ ಪಾರ್ಟಿ ಹೆಂಗೆ ಮಾಡ್ತಾರೆ ನನಗೂ ಗೊತ್ತಿಲ್ಲ, ನೋಡೋಣ. ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ. ಹಾಗೆ ಏನೋ ಹೇಳಿದ್ರು, ಸ್ನ್ಯಾಕ್ಸ್ ಪಾರ್ಟಿ ಮಾಡ್ಕೊಡ್ತೀನಿ. ಸ್ನ್ಯಾಕ್ಸ್ ಏನು ಸ್ನ್ಯಾಕ್ಸ್ ಅಂತ ಕೇಳಿದೆ. ಅದಕ್ಕೆ ಅದೆಲ್ಲ ಏನಂತಾರೆ ಸರ್ಪ್ರೈಸು, ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ಯಾವ ಥರ ಅಂತ. ಬಟ್ ನಿಂಗೆ ಮಾಡ್ಕೊಡ್ತೀನಿ, ನಿಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದು ಇದು ಸ್ನ್ಯಾಕ್ಸ್ ಹೆಸರೆಲ್ಲ ಹೇಳಿದೆ. ಇಲ್ಲ ಅಂತ ಅಂದರು. ಹಾಗಾದ್ರೆ ನಂಗೆ ಇನ್ನೂ ಆ್ಯಕ್ಚುಲಿ ಕ್ಯೂರಿಯಾಸಿಟಿಯಾಗಿ ಹೋಗ್ಬಿಟ್ಟಿದೆ, ಕ್ರೇಜ್ ಆಗ್ತದೆ ಏನು ಮಾಡ್ತಾರೆ ಇವರು ಅಂತ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರು ಹೋಲಿ ಟೈಮಲ್ಲಿ ನಾನು ವೀಡಿಯೋ ಮಾಡಿ ಅವ್ರ ಫೇಸ್ ತೋರಿಸಿದ್ರೆ ಅಷ್ಟಕ್ಕೆ ಅವ್ರು ನಾಚ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸ್ನ್ಯಾಕ್ಸ್ ಮಾಡೋ ಟೈಮಲ್ಲಿ ಏನು ಸ್ನ್ಯಾಕ್ಸ್ ಮಾಡ್ತಾರೆ ಅಂತ ಸಾಧ್ಯ ಆದರೆ ಟ್ರೈ ಮಾಡ್ತೀನಿ ನಿಮಗೂ ತೋರಿಸೋದಕ್ಕೆ, ಇಲ್ಲ ಫೋಟೋ ಆದರೂ ತೆಗೆದಿಟ್ಕೊಳ್ತೀನಿ, ಟ್ರೈ ಮಾಡ್ತೀನಿ. ನಿಮ್ಮ ಫೇವ್ರೆಟ್ ಜ್ಯೂಸ್ ಅಂತ ಹೇಳಿದ್ರು. ಸುಮಾರಿದೆ ಜ್ಯೂಸ್, ಎಲ್ಲ ಇಷ್ಟಪಡ್ತೀನಿ. ಯಾವುದು ಪರ್ಟಿಕ್ಯುಲರ್ ಹೇಳ್ತಿದ್ರೆ ನನಗೇನು ಗೊತ್ತಿಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ನಿಮ್ಮನ್ನು. ಹಾಗೆ ಚಿಟ್ಚಾಟ್ ಏನಂತಂದರೆ, ನಾನು ಸುಮ್ಮನೆ ಹಾಗೆ ಅಂದೆ, ಮೆನ್ಸ್ ಲೈಫ್ ಎಷ್ಟು ಕಷ್ಟ ಹಬಿ, ಮೆನ್ಸ್ ಲೈಫೇ ಎಷ್ಟು ಈಸಿ ಅಲ್ವ ಅಂತ. ಅಯ್ಯೋ ಮನುಷ್ಯರು ಅಂತ ಇದ್ದೀನಿ, ಸರಿ, ಗಂಡಸರು ಪಾಡು ಎಷ್ಟು ಕಷ್ಟ ಇದೆ ಗೊತ್ತಾ ಅಂತ ಅಂದರು. ಅದಕ್ಕೆ ನಾನಂದೆ, ಹಾಗಲ್ಲ,
ವುಮೆನ್ಸ್ಗೆ ಅವ್ರದ್ದೇ ಆದ ಒಂದು ಮೆಂಟಾಲಿಟಿ ಇರುತ್ತೆ, ಅವ್ರಿಗೆ ಅವ್ರದ್ದೇ ಆದ ಇದಿರುತ್ತೆ, ಕಷ್ಟ ಇರುತ್ತೆ. ಅಂದರೆ ಈ ಮೆನ್ಸ್ಟ್ರಲ್ ಟೈಮಲ್ಲಿ ಸೊ ಈ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ, ಫ್ಯಾಮಿಲಿ ನೋಡ್ಕೊಳ್ಳೋದ್ರಲ್ಲಿ ಅವ್ರಿಗೆ ಆದ ಮೈಂಡ್ ಸೆಟ್ ಸ್ವಲ್ಪ ಚೇಂಜಸ್ ಇರುತ್ತೆ. ಅವ್ರ ಹಾರ್ಮೋನಲ್ ಡಿಫೆಕ್ಟಿಂದ ಅಥವಾ ಚೇಂಜಸ್ಸಿಂದ ಸ್ವಲ್ಪ ಚಿಡ್ಚಿಡಾಗೋದಾಗಲಿ, ಹ್ಯಾಪಿ ಆಗಿ ಅದೆಲ್ಲ ಕೆಲವೊಂದು ಸಿಚುವೇಶನ್ ಮೇಲೆ ವುಮೆನ್ಸ್ ಮೈಂಡ್ ಡಿಪೆಂಡ್ ಆಗುತ್ತೆ. ಹಾಗೆ ಮೆನ್ಸ್ ಮೈಂಡ್ ಕೂಡ ಹಾಗೇನೆ ಅವರ ಒಂದು ಜವಾಬ್ದಾರಿಲಿ ಪ್ರತಿಯೊಂದು ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಸಿಚುವೇಶನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮೈಂಡ್ ಸೆಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಮೆನ್ಸ್ಗೆ ಏನಿಸುತ್ತೆ ಅಂದರೆ ಸಮ್ ಟೈಮ್ ವುಮೆನ್ಸ್ ಲೈಫ್ ಎಷ್ಟು ಈಸಿ ಅನ್ಸುತ್ತೆ, ವುಮೆನ್ಸ್ ಅನ್ಸುತ್ತೆ ಮೆನ್ಸ್ ಲೈಫ್ ಎಷ್ಟು ಆರಾಮಿದೆ ಅಂತ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರವ್ರದ್ದೇ ಆದ ಒಂದು ಸಿಚುವೇಶನ್ಸ್ ಇರುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ನಾನು ಹೇಳೋದಲ್ಲ, ಇನ್ಸ್ಟಾಗ್ರಾಮಲ್ಲಿ ಒಬ್ಬರನ್ನ ಫಾಲೋ ಮಾಡ್ತಿದ್ದೀನಿ ಅಂತ. ಆ ಸಿಸ್ಟರ್ನ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಅಪ್ಪ ಎಷ್ಟು ಹ್ಯಾಪಿಯಾಗಿ ಅವರು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪೇಯ್ನ್ ಇರುತ್ತೆ. ಆದರೆ ಎಲ್ಲ ಟೈಮು ನಾವು ಪೇಯ್ನ ತೋರಿಸ್ಕೊಂಡು ಯಾರಿಗೂ ಬೇಜಾರು ಮಾಡೋಕ್ಕಾಗಲ್ಲ, ಹೌದಲ್ವಾ? ಸೊ ಹಾಗಾಗಿ ಅವರಾದರೆ ಅವ್ರ ಅಜ್ಜಿನ ಅವರು ನೋಡ್ಕೊಳ್ಳೋದಕ್ಕೆ ಎಷ್ಟು ಕ್ಯೂಟಾಗಿ, ಎಷ್ಟು ಪ್ರೀತಿಯಾಗಿ ಒಂದು ಪುಟಾಡಿ ಮಗುನ ನೋಡ್ಕೊಳ್ತಾರಲ್ಲ ಸಿಸ್ಟರು, ಹಾಗೆ ನೋಡ್ಕೊಳ್ತಾರೆ. ನನಗೆ ಇನ್ನೊಂದು ಸ್ವಂತ ಇಂಟ್ರೆಸ್ಟ್ ಏನು ಅನ್ನಿಸ್ತೆ ಅಂತ ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಗೊತ್ತಾ ನಿಮಗೆ, ಮೈಸೂರಲ್ಲಿ ಕೆಲವು ಲೇಡೀಸು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಿಸ್ನೆಸ್ಗೋಸ್ಕರ ಲೈಫಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಏನೋ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ತಿದ್ದಾರೆ ಅಂತ. ಸೊ ಹಾಗಾಗಿ ಅವ್ರನ್ನ ಕೆಲವು ವೀಡಿಯೋಸ್ನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪರ್ಟಿಕ್ಯುಲರ್ ಅಡ್ರೆಸ್ಸಿಗೆ ಹೋಗಿ ನಾನು ಅವ್ರನ್ನ ಮಾತಾಡಿಸ್ಬೇಕು ಅನ್ನೋದು ನನ್ನ ಒಂದು ಪರ್ಸ್ನಲ್ ಇಂಟ್ರೆಸ್ಟ್. ಹಾಗೆ ನನಗೆ ಇನ್ನೊಂದು ಇಂಟ್ರೆಸ್ಟ್ ಇದೆ ಫ್ರೆಂಡ್ಸ್, ಏನಂದರೆ ಅನಾಥಾಶ್ರಮಕ್ಕೆ ಹೋಗಿ ನನ್ನ ಕೈಯಲ್ಲಾಗಿದ್ದಷ್ಟು ಸೇವೆನ ನಾನು ಮಾಡಬೇಕು ಅಂತ ನನಗೆ ತುಂಬ ಇಷ್ಟ. ಅದಕ್ಕೆ ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಸಣ್ಣ ಸಣ್ಣ ಮಕ್ಕಳಿಗೆ ಯಾರಿರ್ತಾರೆ ಅವ್ರಿಗೆ ನನ್ನ ಕೈಲಾಗಿದ್ದ ಸಹಾಯನ ನಾನು ಮಾಡಬೇಕು ಅಂತ ನನಗೆ ಇಷ್ಟ. ನೋಡಿ, ನಮ್ಮ ದುಃಖನ ಎಲ್ಲ ಟೈಮು ಎಲ್ಲರ ಹತ್ರನೂ ಹಂಚ್ಕೊಳಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬ ಪರ್ಸನ್ಗೂ ಒಂದೊಂದು ಥರದ ನೋವಿರುತ್ತೆ. ಒಂದು ನಮಗೆ ಕಮ್ಮಿ ಇರ್ಬೋದು, ಕೆಲವರಿಗೆ ಜಾಸ್ತಿ ಇರ್ಬೋದು. ಒಂದು ಸಮ್ಟೈಮ್ ನಮಗೆ ಜಾಸ್ತಿ ನೋವಿದ್ರೆ ಅವ್ರಿಗೆ ಕಮ್ಮಿ ನೋವಿರ್ಬೋದು. ಆದರೆ ವೇರಿಯೇಷನ್ ಆಗುತ್ತೆ ಸಿಚುವೇಶನ್ ಮೇಲೆ, ಅವರ ಒಂದು ಫ್ಯಾಮಿಲಿ ಇದ್ರ ಮೇಲೆ ಅಲ್ವಾ. ಸೊ ಹಾಗಾಗಿ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ನಮ್ಮ ಸಂತೋಷನ, ನಮ್ಮ ಪ್ರೀತಿನ ಈ ಮೂಲಕ ನಮ್ಮ ತಂದೆ ತಾಯಿ ವಯಸ್ಸಿನಲ್ಲಿರುವಂಥ ವಯಸ್ಸಾದವ್ರಿಗೆ ಸೇವೆ ಮಾಡಬೇಕು, ಅದೆಲ್ಲ ನನಗೆ ತುಂಬ ತುಂಬ ಆಸೆ ಇದೆ. ಹಾಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸೇವೆನ ಮಾಡಬೇಕು ಅನ್ನೋದು ನನ್ನ ಇಷ್ಟ. ಹಾಗೆ ಸಣ್ಣ ಮಕ್ಕಳನ್ನ ನನ್ನ ಮಕ್ಕಳು ಹಾಗೆ ಅವ್ರಿಗೆ ಪ್ರೀತಿ ಕೊಟ್ಟು ಏನಾದರೂ ಒಂದು ಸೇವೆ ಮಾಡಬೇಕು, ನಾನು ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೊಂದು ಪರ್ಸನಲ್ ಇಂಟ್ರೆಸ್ಟ್. ಅಷ್ಟು ಬಿಟ್ಟರೆ ನೋಡೋಣ ಮುಂದಕ್ಕೆ ನನ್ನ ಕೈಲಿ ಏನಾದರೂ ಹೆಲ್ಪ್ ಮಾಡೋಕ್ಕಾಗತ್ತೆ. ಸೊ ಕೆಲವು ಜನಗಳು ಪಾಪ ಹೋಮ್ಲೆಸ್ ಪೀಪಲ್ಸು ಯಾರಿರ್ತಾರೆ ಅವ್ರಿಗೆ ಕೈಲಾಗಿ ಸಹಾಯ ಮಾಡಬೇಕು ಅನ್ನೋದು ಕೂಡ ಇಂಟ್ರೆಸ್ಟ್ ಇದೆ. ನೋಡೋಣ, ಮಾಡ್ತೀನಿ. ದೇವರು ಆ ಶಕ್ತಿ ಕೊಟ್ಟರೆ, ಒಬ್ಬರಿಗೆ ಊಟ ಹಾಕೋ ಶಕ್ತಿ ಕೊಟ್ಟಿದ್ದಾರೆ ನನಗೆ, ಅದೇ ಸಂತೋಷ. ನನ್ನ ಕೈಯಲ್ಲಿ ಆಗಿದ್ದಷ್ಟು ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ನಾನು ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ಬಟ್ಟೆ ಮಾಡಿಸ್ಬೇಕು. ಆ್ಯಕ್ಚುಲಿ ಇವತ್ತು ನಾನು ಬಟ್ಟೆ ಮಾತ್ರ ಇವತ್ತು ನನಗೆ ಅಡುಗೆ ಮಾಡಿದ್ದೆ ದೊಡ್ಡ ಸಾಕಾಗೋಗಿದೆ. ಹೋಲಿ ಆಡ್ಕೊಂಡು ಬಂದಿದ್ನಲ್ಲ, ಅದು ಟಾಪ್ ಏನೋ ಸ್ವಲ್ಪ ಕರೆ ಹೋಗಿದೆ. ವೈಟ್ ಪ್ಯಾಂಟ್ ಹಾಕೊಂಡು ಹೋಗಿದ್ದೀನಿ. ವೈಟ್ ಪ್ಯಾಂಟ್ ಎಲ್ಲ ಫುಲ್ಲು ಪ್ಯಾಂಟರ್ ಪಿಂಕ್ ಕಲರ್ ಆಗೋಗಿದೆ, ಈ ಟಿ ಶರ್ಟ್ ಕಲರ್ ಪಿಂಕ್ ಆಗೋಗಿದೆ. ಯಾವ್ದಾದ್ರು ಟಾಪ್ ಯೂಸ್ ಮಾಡ್ಕೊಳ್ತೀನಿ, ನೋಡೋಣ. ಸೊ ಅಷ್ಟೇ. ಇನ್ನೊಂದು 2 hours ನಾನು ಬೇಗ ಬರ್ತೀನಿ ಮನೆಗೆ ಅಂತ ಹೇಳಿ ಹೋಗಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ವುಮೆನ್ಸ್ ಡೇಗೆ ಫಂಕ್ಷನ್ ಅರೇಂಜ್ ಮಾಡಿದ್ರು, ಬಟ್ ಫಂಕ್ಷನ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಸಲ ಮಾತ್ರ ಡೌಟ್ ನಾನು ಫಂಕ್ಷನ್ಗೆ ಹೋಗೋದು. కాబట్టి ಕೂತ್ಕೊಳ್ಳೋಕ್ಕಾಗಲ್ಲ, ಬ್ಯಾಕ್ ಪೇನ್ ಬಂದ್ಬಿಡುತ್ತೆ, ಅದೊಂದು ರೀಸನ್ ಅಷ್ಟೇ. ಸರಿ ಫ್ರೆಂಡ್ಸ್, ಹಾಗಿದ್ರೆ ಏನು ಪಾರ್ಟಿ ಮಾಡ್ತಾರೆ ನೋಡಿಕೊಂಡು ನಾನು ಮತ್ತೆ ನಿಮ್ಮ ಜೊತೆ ಈವ್ನಿಂಗ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಹಾಗೆ ಇನ್ನೊಂದು ವಿಚಾರ ಹೇಳಬೇಕು. ನಾಳೆಯಿಂದ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಏನಂದರೆ ನಾನಿರೋ ಲೊಕೇಶನಲ್ಲಿ ಹೆಂಗೆ ತೀರಾ ಬಿಸಿಲು ಸ್ಟಾರ್ಟ್ ಆಗಿದೆ, ಸಮ್ಮರ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಕಾಪರ್ ಬ್ರಾನ್ಸ್ ಐಟಮ್ಸ್ ಎಲ್ಲ ಏನಾಗುತ್ತೆ ಬೇಗ ಒಂದು ವಾರದಲ್ಲೇ ತೊಳೆದ ತಕ್ಷಣ ಕಪ್ಪಾಗೋಗುತ್ತೆ. ಅದಕ್ಕೆ 2 days ಮುಂಚೆ ತೊಳೆಯೋದೇನು ಬೇಡ. ನಾಳೆಯಿಂದ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಲ್ಲ ಕಂಟಿನ್ಯೂ ಆಗಿ. ಸೊ ಆಗ ಮಾಡೋಣ ಅಂತ. ನಿಮಗೆ ಸೇಜ್ ಬಗ್ಗೆ ಮತ್ತು ಇದು ಯೆಲ್ಲೋ ಮಸ್ಟರ್ಡ್ ಸೀಡ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮಾಹಿತಿ ಅಂತ ಹೇಳಿದೆ ಅಲ್ವಾ. ಸೊ ನಾಳೆ ನಿಮ್ಗೆ ಆ ವಿಡಿಯೋನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ, ಓಕೆನಾ? ಅದೆಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ. ಹಾಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್, ನಿಮಗೆ ತುಂಬ ಯೂಸ್ ಆಗುವಂಥದ್ದು ಒಂದು ಇನ್ಫಾರ್ಮೇಷನ್ನ ನಿಮ್ಗೆ ಹೇಳ್ತೀನಿ. ಸೊ ಅದನ್ನು ನಾಳೆನೇ ನಿಮಗೆ ಹೇಳ್ತೀನಿ, ಓಕೆನಾ? ಮರೆಯೋದಿಲ್ಲ ನಾನು, ಖಂಡಿತ ನಿಮಗೆಲ್ಲ ತುಂಬ ಒಳ್ಳೆ ಮಾಹಿತಿ ಅದು, ಓಕೆನಾ? ಸ್ಪಿರಿಚುವಲಿ ಸಂಬಂಧಪಟ್ಟಿದ್ದು ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ನಾನು ಹೇಳ್ತೀನಿ. ಸರಿ, ಹಾಗಿದ್ರೆ ನಾನು ಮತ್ತೆ ಬ್ಲಾಗ್ನ ಈವ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗ್ ಸಿಗೋಣ, ಓಕೆ? ಬೈ ಬಾಯ್. ಹೈ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ಏನಂತಂದರೆ ಈಗ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ನೋಡಿ, ನಾನು ಸಡನ್ನಾಗಿ ಆ ಮೇಡಮ್ ಹೆಸರು ಹೇಳೋದಕ್ಕೂ ನನಗೆ ನೆನಪಾಗ್ತಾ ಇಲ್ಲ. ಸಚ್ ವಂಡರ್ಫುಲ್ ವುಮೆನ್ ಅಂತ ಹೇಳ್ಬೋದು. ನಾನು ಜಾಸ್ತಿ ನಿಮಗೇನು ತುಂಬ ಲಾಂಗಾಗಿ ಏನು ಹೇಳೋಕೆ ಹೋಗಲ್ಲ, ಜಸ್ಟ್ ಒಂದು ಶಾರ್ಟಾಗಿ ಹೇಳ್ತೀನಿ. ನಾವು ವುಮೆನ್ಸ್ ಅಂದರೆ ವಿ ಆರ್ ಲೈಕ್ ಎ ಗಾಡೆಸ್, ಓಕೆನಾ? ಅವ್ರು ಹೇಳ್ತಾ ಇದ್ರು ಒಂದು ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಗೋಯ್ತು. ಅವ್ರು ಹೇಳಿದ ಮಾತು, ಅವರು ಹೇಳ್ತಾ ಇದ್ದ ಸ್ಪೀಚ್. ನಾನು ಸ್ಟಾರ್ಟಿಂಗ್ ಏನು ಅಂದ್ಕೊಂಡೆ ಸಿಕ್ಕಾಪಟ್ಟೆ ಬೋರಿಂಗ್ ಇರುತ್ತೇನೋ, ಏನೋ ಜನರಲಾಗಿ ಏನೋ ಮಾತಾಡ್ತಾರೆ ಅಂತ. ಬಟ್ ನೋ, ಅವರು ಒಂದೊಂದು ಮಾತು ಕೇಳ್ತಾ ಇದ್ರು. ಪ್ರತಿಯೊಂದು ಹೆಣ್ಣಲ್ಲೂ ಪ್ರತಿಯೊಂದು ರೀತಿಯಾದ ಶಕ್ತಿ ಇರುತ್ತೆ ಅನ್ನೋದಕ್ಕೆ. ಸೊ ನಾವು ಒಂದು ಹೆಣ್ಣಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಅವ್ರು ಅರ್ಥ ಮಾಡಿಸ್ತಾ ಇದ್ದಾರೆ. ಇನ್ನೂ ಕೂಡ ನಮ್ಮಲ್ಲಿ ಸ್ಟ್ರಾಂಗ್ನೆಸ್ ಅನ್ನೋದು ತುಂಬಾ ಹೆಚ್ಚಾಗ್ತಾ ಇದೆ. ಅವ್ರು ಹೇಳ್ತಾ ಇದ್ರು, ಎದೆ ಮೇಲೆ ಕೈ ಇಟ್ಕೊಂಡು ನಿಮಗೆ ಸಣ್ಣ ವಯಸ್ಸಿಂದ, ಅಂದರೆ ನೀವು ಹುಟ್ಟಿದಾಗಿಂದ ಅಯ್ಯೋ ಇದು ಹೆಣ್ಮಗು ಆಗೋಯ್ತಲ್ಲ ಅಂತ ಹೇಳಿರ್ತಾರಲ್ಲ, ಆ ಸಿಚುವೇಶನಿಂದಲೇ. ಸೊ ನಿಮ್ಮ ಎಷ್ಟು ನಿಮಗೆ ಏನು ಏಜ್ ಆಗಿದೆ ಆ ಏಜ್ವರೆಗೂ ನಿಮಗೆಲ್ಲ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಎದೆ ಮೇಲೆ ನೀವು ಕೈ ಇಟ್ಕೊಂಡು, ಅಂದರೆ ಸಮಾಧಾನವಾಗಿ ಕೈ ಇಟ್ಕೊಂಡು, ಅಂದರೆ ನಿಮ್ಮ ಬಾಡಿನ ನೀವು ಯಾವತ್ತೂ ಪ್ರೀತಿಯಿಂದ ನೀವು ಟಚ್ಚೇ ಮಾಡಿರಲ್ಲ. ಸೊ ಆ ಒಂದು ಫೀಲಲ್ಲಿ ನೀವು ಟಚ್ ಮಾಡಿಕೊಂಡು
ನೀವು ಫೀಲ್ ಮಾಡ್ಕೊಳ್ಳಿ, ಎಸ್ ನಾನು ಒಂದು ಹೆಣ್ಣು, ನಾನು ಈ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಅಂತ ಹೇಳಿ ನೀವು ಹ್ಯಾಪಿನೆಸ್ನ ಎಂಜಾಯ್ ಮಾಡ್ಬೇಕಂತೆಲ್ಲ ಹೇಳಿದ್ರು. ಜೊತೆಗೆ ಹುಟ್ಟಿದಾಗಿಂದ ನಮ್ಮ ರಿಲೇಷನ್ಸ್ ಆಗಿರ್ಬೋದು, ನಮ್ಮ ತಂದೆ ತಾಯಿ ಫ್ರೆಂಡ್ಸ್ ಆಗಿರ್ಬೋದು, ದೂರದ ಸಂಬಂಧಿ ಯಾರಾದರೂ ಆಗಿರಲಿ, ಓಕೆನಾ, ಅವರು ಒಂದು ಹೆಣ್ಣಿನ ಮಗುಗೆ ಮಾತಾಡಿರೋಂಥ ಮಾತಿಂದ ಹಿಡಿದು ನಿಮ್ಮ ಈ ಏಜ್ವರೆಗೂ ನಿಮಗೆ ಎಷ್ಟೆಲ್ಲ ನೋವಾಗಿದೆಯಲ್ಲ, ಆ ನೋವನ್ನೆಲ್ಲ ಒಂದು ಕೂತ್ಕೊಂಡು ಪೇಜಲ್ಲೆಲ್ಲ ಬರೀರಿ, ಆಗ ನಿಮ್ಮ ಮನಸ್ಸು ಎಷ್ಟು ಅಗರ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಹೌದು, ಶಿ ಇಸ್ ರೈಟ್. ಆ ಎಕ್ಸ್ಪೆರಿಮೆಂಟನ್ನು ನಾವು ಮಾಡಬೇಕು, ಅದನ್ನು ನಾನು ಕೂಡ ಮಾಡ್ತೀನಿ. ಎಸ್, ಕೆಲವೊಂದು ಎಕ್ಸ್ಪೀರಿಯನ್ಸು, ಕೆಲವೊಂದು ಈ ಥರ ಮೋಟಿವೇಶ್ನಲ್ ನನಗೂ ಕೂಡ ಅಷ್ಟು ಗೊತ್ತಿಲ್ಲ ನೋಡಿ. ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಆದರೆ ಅಷ್ಟೊಂದು ನಾಲೆಜಬಲ್ ಪರ್ಸನ್ ಅಲ್ಲ, ಎಷ್ಟೊಂದು ಮೋಟಿವೇಶ್ನಲ್ ಮಾತಾಡೋಷ್ಟು ಲೆವೆಲ್ ನಾನಿಲ್ಲ. ಆದರೆ ಸಮ್ ಎಕ್ಸ್ಪೀರಿಯನ್ಸಸ್, ನಾನು ನನ್ನ ಲೈಫಲ್ಲಿ ಆಗಿದಂಥ ಕೆಲವೊಂದು ಎಕ್ಸ್ಪೀರಿಯನ್ಸ್, ನನ್ನ ಲೈಫಲ್ಲಿ ನಡೆದಿರುವಂಥ ಎಕ್ಸ್ಪೀರಿಯನ್ಸ್, ಹಾನೆಸ್ಟ್ ಒಪಿನಿಯನ್ ಹೇಳಬೇಕಂದ್ರೆ ನನ್ನ ಜೊತೆ ಕೆಟ್ಟದಾಗಂತೂ ಆ ಥರ ಎಲ್ಲ ಏನೂ ಇದಿಲ್ಲ. ಅವ್ರು ಹೇಳ್ತಿದ್ರು ಹೆಣ್ಮಕ್ಳಲ್ಲಿ 3 ಥರ ಅಂದರೆ ಆ ಮೇಡಮ್ ಹೇಳಿದಲ್ಲ, ನನಗೆ ಇನ್ನೊಬ್ರು ಹಾಗೆ ಜನರಲ್ಲ ಮಾತಾಡ್ತಾ ಒಂದು ವಿಚಾರನ ಶೇರ್ ಮಾಡಿದ್ರು. ಏನಂದರೆ ಹೆಣ್ಮಕ್ಳಲ್ಲಿ 3 ಥರ ಕ್ಯಾಟಗರಿ ಇರುತ್ತೆ. 3 ಥರ ಕ್ಯಾಟಗರಿ, ಒಂದು ಸೆಕೆಂಡ, 3 ಥರ ಕ್ಯಾಟಗರಿ ಹೇಗೆ ಅಂತ ಅಂದರೆ, ಒಂದು ನಮ್ಮ ಥರ ಕ್ಯಾಟಗರಿ ಏನಂತ ಅಂದರೆ, ನಮ್ಮ ಹತ್ರ ಸರಿಯಾಗಿ ಮೊದಲು ಒದೇನೇ ಬೀಳುತ್ತೆ, ಬೈಸ್ಕೊತಾರೆ. ಅಂದರೆ ನಮ್ಮ ಹತ್ರ ಬೇರೆ ಕೆಟ್ಟ ನೋಡ್ಕೊಳಕ್ಕೆ ಬಂದರೆ ಮೊದಲು ಒದೆ, ಆಮೇಲೆ ಮಾತು. ನಂತರ ಹೆಣ್ಮಕ್ಳು ಕ್ಯಾಟಗರಿ. ಇನ್ನು ಕೆಲವು ಹೆಣ್ಮಕ್ಳು ಹೇಗೆ ಅಂತಂದರೆ, ಅವ್ರಿಗೆ ಅಯ್ಯೋ ಅಲ್ಲಿ ಹೋದರೆ ಏನೋ ಒಂಥರ ಇರಿಟೇಷನ್ ಆಗುತ್ತಲ್ಲ, ಹೇಗೆ ಹೋಗಲಿ ಬಿಡು, ಸಮಾಜ ಇರೋದು ಹೀಗೆ ಅಂತ ಅಂದ್ಕೊಂಡು ಸ್ವಲ್ಪ ಸಹಿಸ್ಕೊಂಡು ಏನೋ ಸಣ್ಣ ಪುಟ್ಟ ಬೈಗಳ ಮಾತುಗಳನ್ನ ಹೇಳ್ಬಿಟ್ಟು ಬಂದ್ಬಿಡ್ತಾರೆ. ಇನ್ನು ಕೆಲವು ಹೆಣ್ಮಕ್ಳು ಅಂದರೆ ತುಂಬ ಮೃದು ಸ್ವಭಾವ, ಆ ತಾಯಿಂದಿರಿಗೆ ನಿಜವಾಗ್ಲೂ ನಾವು ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂಥ ಸೌಮ್ಯ ಸ್ವಭಾವದ ಹೆಣ್ಣು, ಭೂಮಿ ತಾಯಿನೇ ಮೀರಿಸಷ್ಟು ತಾಳ್ಮೆ ಇರುತ್ತೆ. ಅಂಥ ಹೆಣ್ಣು ನಾನು ಎಲ್ಲೋ ಅಪರೂಪಕ್ಕೆ ನೋಡಿದ್ದು, ಅದು ನನ್ನ ತಾಯಿಯಲ್ಲಿ ಒಬ್ಬರನ್ನ ನೋಡಿದ್ದೀನಿ. ಮತ್ತು ನನ್ನ ಸಿಸ್ಟರ್ಸೂ ಅಷ್ಟೇ ಪೇಷನ್ಸ್ ಇರೋಂಥವ್ರು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಸ್ಟಾರೋ ಕೋಪಿಸ್ಟು ಯಾರೂ ಇಲ್ಲ. ಅಂದರೆ ನಾನು ಆದರೆ ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡ್ಬಿಡ್ತೀನಿ, ನಾನು ಹೆದರಿಸ್ತೀನಿ. ಬಟ್ ನನ್ನ ಸಿಸ್ಟರ್ಸ್ ಹಾಗಲ್ಲ, ಅವರು ತುಂಬಾ ಸಾಫ್ಟ್. ಅಂದರೆ ಅವ್ರು ಯಾವ ಥರ ಕ್ಯಾಟಗರಿ ಬರ್ತಾರೆ ಅಂದರೆ, ಅಯ್ಯೋ ಅಲ್ಲಿ ಹೋಗಿ ಏನು ಮಾತಾಡೋದು, ಸೊ ನೆಗ್ಲೆಕ್ಟ್, ಅವಾಯ್ಡ್ ಆ ಥರ ಮಾಡ್ತಾರೆ. ಬಟ್ ನಾನು ಹಾಗಲ್ಲ, ನನಗೆ ಅನಿಸ್ತು ನಾನು ಹೇಳೇ ಬಿಡ್ತೀನಿ, ಆ ಥರ ತಲೆ ಕೆಡ್ಸ್ಕೊಳಕ್ಕಲ್ಲ. ಸೊ ಮ್ಯಾಟರ್ ಏನಂತ ಅಂದರೆ, ಇನ್ನೊಂದು ಕ್ಯಾಟಗರಿ ವೆರಿ ಸಾಫ್ಟ್ ಕ್ಯಾರೆಕ್ಟರು. ಅವರಿಗೆ ಏನಾದರೂ ಹೇಳಿದ್ರೆ ಸಾಕು, ಆ ಹೆಣ್ಮಗುಗೆ ಅಳು ಬಂದುಬಿಡುತ್ತೆ. ಸೊ ಹಾಗಾಗಿ ಏನಂತಂದರೆ, ಆ ಥರ ಕ್ಯಾಟಗರಿ ಇದ್ದವ್ರಿಗೆ ಹೇಗೆ ಮನಸ್ಸನ್ನು ತಿಳಿ ಮಾಡ್ಕೊಳ್ಳೋದು, ಹೇಗೆ ಅವರ ಒಂದು ತನನ ಹೆಂಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಒಬ್ಬರು ಹೇಳಿದರು. ಸೊ ಅದು ನೆನಪಾಯಿತು. ಸೊ ಹಾಗಾಗಿ ಈ ವುಮೆನ್ಸ್ ಡೇ ದಿನ ನನ್ನೆಲ್ಲ ಅಕ್ಕ ತಂಗಿಯರಿಗೆ, ನನ್ನ ತಾಯಿಂದಿರಿಗೆ ಈ ಮಾತನ್ನ ಹೇಳಬೇಕಂತ ಹೇಳ್ತಾ ಇದ್ದೀನಿ. ಸಿ, ನೋಡೋಕೆ ಚೆನ್ನಾಗಿದ್ರು ತಪ್ಪು, ಚೆನ್ನಾಗಿಲ್ಲ ಅಂದರೂ ತಪ್ಪು. ನಾನು ಆಗಲೇ ಹೇಳಿದೆ, ನಾವು ಹೇಗೆ ಇದ್ರೂ ಜನ ಅಂದೇ ಅಂತಾರೆ. ನಿಮ್ಮ ಸಕ್ಸಸ್ಗೆ ನೀವೇ ಹೊಣೆ ಆಗಿರ್ತೀರಾ, ನಿಮ್ಮ ಫೇಲಿಯರ್ಗೂ ಕೂಡ ನೀವೇ ಹೊಣೆ ಆಗಿರ್ತೀರಾ. ನೀವು ಕೇಳ್ತೀರಾ, ಅಯ್ಯೋ ನಮ್ಮ ಫೇಲಿಯರ್ಸ್ಗೆ ನಾವು ಹಿಂಗೆ ಹೊಣೆ ಹಾಕ್ತೀವಿ, ನಾವು ಕಷ್ಟಪಟ್ಟು ನಾವು ಎಲ್ಲನೂ ನಾವು ಮಾಡ್ತಾ ಇದೀವಲ್ಲ, ನಾವು ನಮ್ಮ ಏನಂತಾರೆ ನಮ್ಮ ಕಾರ್ಯನ ನಾವು ವರ್ಕ್ ಮಾಡ್ತಾ ಇದೀವಲ್ಲ, ನಾವು ನಮ್ಮ ಒಂದು ಇದನ್ನು ಕೊಡ್ತಾ ಇದೀವಲ್ಲ, ಓಕೆನಾ, ನಮ್ಮ 100% ನಾವು ಅದಕ್ಕೆ ಕೊಡ್ತಾ ಇದೀವಿ, ನಾವು ಹೆಂಗೆ ಫೇಲಿಯರ್ ಆಗ್ತೀರಾ ಅಂತ ನೀವು ಕೇಳ್ತೀರಲ್ವ. ಬಟ್ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅವ್ರು ಯಾರೋ ಒಂದು ಅಯ್ಯೋ ಇದು ಹಾಗೆ ಹೀಗೆ, ನೀವು ಯಾಕೆ ಅದನ್ನು ರಿಸೀವ್ ಮಾಡ್ತೀರಾ, ರಿಸೀವ್ ಮಾಡಬೇಡಿ, ಬಿಟ್ಬಿಡಿ ಅನ್ನೋರು 1000 ಅಂತಾರೆ. ಬಟ್ ನಿಮ್ಮ ಸಕ್ಸಸ್ಸು, ನಿಮ್ಮ ಒಂದು ಕ್ಯಾರೆಕ್ಟರ್ ಇದೆ, ಅದು ನಿಮಗಷ್ಟೇ ಇರುತ್ತೆ, ಸರಿನಾ. ಏನಂದರೆ ತುಂಬ ಎಂಥ್ಯೂಸಮ್ ಆಗಿ ನಾನು ನಿಮ್ಗೆ ಏನೋ ಅಂತ ಹೇಳ್ದಲ್ಲ. ಸಿ, ನನ್ನ ಲೈಫಲ್ಲಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಇದೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ನಾನು ನಿಮ್ಗೆ ಹೇಳಿದೆ ಫ್ರೆಂಡ್ಸ್, ನಾನು ಪ್ರತಿಯೊಂದು ನನ್ನ ಪೇನ್ ಆಗಿರ್ಬೋದು, ನನ್ನ ಹಾರ್ಡ್ಶಿಪ್ ಆಗಿರ್ಬೋದು, ನನ್ನ ಲೈಫ್ ಸಕ್ಸಸ್ಸು, ಡೌನ್ಫಾಲ್ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಯಾಕಂದರೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದ್ರಿಂದ ನನ್ನ ಮೈಂಡ್ ಸ್ವಲ್ಪ ಸಾಫ್ಟ್ ಆಗ್ಬೋದು. ಆದರೆ ಏನಾಗುತ್ತೆ ಅಂತಂದರೆ, ಕೆಲವರಿಗೆ ಯಾರೋ ಒಂದು ಮಾತಿಂದ ಇನ್ಸ್ಪೈರ್ ಆಗುತ್ತೆ. ಅಫ್ಕೋರ್ಸ್ ನನಗೂ ಕೂಡ ಎಷ್ಟೋ ಜನದ ಮಾತಿಂದ ತುಂಬ ಇನ್ಸ್ಪೈರ್ ಆಗಿದೆ. ಕೆಲವ್ರಿಗೆ ಹೆಣ್ಣು ಅಂತಂದರೆ ಕಾಲು ಕಸ. ಬಟ್ ಒಂದು ತಿಳ್ಕೊಬೇಕು, ಹೆಣ್ಣಿಲ್ಲದೆ ಪ್ರಪಂಚನೇ ಇಲ್ಲ, ಒಂದು ಹೆಣ್ಣಿಲ್ಲದೆ ಗಂಡು ಇಲ್ಲವೇ ಇಲ್ಲ, ಸ್ತ್ರೀ ಶಕ್ತಿ ಇಲ್ಲದೆ ಒಂದು ಶಕ್ತಿಮಾನೇ ಇಲ್ಲ ಅಲ್ವಾ. ಹಾಗೆ ಹೆಣ್ಮಗು ಹುಟ್ಟಿದ್ರೆ ಯಾರಿಗಾದ್ರೂ ದಯವಿಟ್ಟು ಸಂತೋಷ ಪಡಿ. ಒಂದು ಗಂಡು ಮಗುಗಿಂತ ಒಂದು ಹೆಣ್ಮಗು ಅತಿಯಾದ ಒಂದು ಹೈಯೆಸ್ಟ್ ಲೆವೆಲ್ ಬೆಳೆಯುವಂಥ ತಾಕತ್ತು ಒಂದು ಹೆಣ್ಣಿಗಿದೆ. ಹಾಗಂತ ಗಂಡು ಕೀಳು ಅಂತ ಹೇಳ್ತಾ ಇಲ್ಲ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಅತಿಯಾದ ಆದ್ಯತೆ ಇದೆ. ಹಾಗಾಗಿ ಹೆಣ್ಣಿಗೆ ಗೌರವ, ಆದ್ಯತೆ ಕೊಡಬೇಕಾಗಿರೋದು ನಮ್ಮೆಲ್ಲರದು ಒಂದು ಧರ್ಮ. ಸೊ ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿದೆ. ಸಾರಿ, ನಾನು ಆ್ಯಕ್ಚುಲಿ ಬೋರಿಂಗ್ ಮಾಡಬೇಕು ಅಂತ ಇರಲಿಲ್ಲ, ಜಸ್ಟ್ ಹಾಗೆ ಒಂದು ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡೆ, ಓಕೆನಾ. ಸೊ ಇನ್ನೊಂದೇನು ಹೇಳಬೇಕು ಅಂದರೆ, ನಾವು ಈಗಿನ ಇದರಲ್ಲಿ ನೋಡ್ತಾ ಇದ್ದರೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ತುಂಬ ಇರೋದು. ತುಂಬ ಪೇರೆಂಟ್ಸ್ಗಳನ್ನ ನೋಡಿದ್ದೀನಿ, ಅಯ್ಯೋ ನನಗೆ ಹೆಣ್ಮಗು ಆಗೋಯ್ತಲ್ಲ, ಅಯ್ಯೋ ಗಂಡು ಬೇಕಾಗಿತ್ತು ಅಂತ. ಒಂದು ವಂಶನ ಉದ್ಧಾರ ಮಾಡೋಕ್ಕೆ ಗಂಡು ಮಗುನೇ ಬೇಕಾ? ಒಂದು ಸಲ ಯೋಚನೆ ಮಾಡಿರ್ತಲ್ವ, ಒಂದು ಹೆಣ್ಣಿಂದ ಸಾಧ್ಯ ಆಗಲ್ಲ ಅಂತ ಏನಿಲ್ಲ ಅಲ್ಲ. ಎಷ್ಟೋ ಜನ ಹೆಣ್ಮಕ್ಳು ನನ್ನ ತಂದೆ ತಾಯಿನ ಸಾಕ್ತಿದ್ದಾರೆ. ಮಾರ್ನಿಂಗ್ ಒಂದು ಹೇಳಿದೆ, ಒಬ್ಬರು ಸಿಸ್ಟರ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೀನಿ ಅಂತ. ಆ ಲೇಡಿ ನಿಜವಾಗ್ಲೂ ಒಂದು ದೇವತೆಯಾಗಿ ಕಾಣಿಸ್ಬಿಟ್ರು. ನಿಜವಾಗ್ಲೂ ಶೀಸ್ ಗ್ರೇಟ್ ನಿಜವಾಗ್ಲೂ. ಸೊ ಒಂದು ಹೆಣ್ಣಾಗಿ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ನಾವು ನಿಜವಾಗ್ಲೂ ಹ್ಯಾಪಿ. ನಾನು ತುಂಬ ಸಂತೋಷ ಪಡ್ತೀನಿ. ದೇವರೇ ಥ್ಯಾಂಕ್ ಯು ಸೋ ಮಚ್, ನಾನು ಒಂದು ಹೆಣ್ಣಾಗಿ ಜೀವನದಲ್ಲಿ ಭೂಮಿ ಮೇಲೆ ಹುಟ್ಟಿಸಿದೆ ಅಂತ. ಆ್ಯಂಡ್ ಲಾಸ್ಟ್ ಒಂದು ವರ್ಡ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಹೇಳಿದ್ರು, ಈಗ ಕ್ಲಾಸ್ ಅಟೆಂಡ್ ಮಾಡ್ತಾರೆ,
ಇನ್ನೂ ರನ್ನಿಂಗ್ ಇದೆ. ಸೊ ಬ್ಲಾಗ್ ಎಂಡ್ ಮಾಡಿಬಿಡೋಣ. ಸೊ ನಿಮ್ಮ ಜೊತೆ ಸ್ವಲ್ಪ ಹೇಳಿಬಿಟ್ಟು ನಿಮ್ಮ ಜೊತೆ ಮಾತಾಡಿ ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ನಾನು ಈ ಬ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ಏನಂತಂದರೆ ಅವರೊಂದು ಮಾತು ಹೇಳಿದ್ರು, ಭೂಮಿ ಮೇಲೆ ಒಂದು ಹೆಣ್ಣು ಮಗುನ ಜನನ ಆಗೋದಕ್ಕೂ ಮುಂಚೆ ದೇವರು ನಿರ್ಧಾರ ಮಾಡ್ತಾರೆ, ನಿನಗೆ ಆ ಯೋಗ್ಯತೆ ಇದೆಯಾ, ಒಂದು ಹೆಣ್ಣು ಜೀವ ಆಗಿ ಹುಟ್ಟಿ ಎಲ್ಲಾನು ಸಹಿಸ್ಕೊಳ್ಳುವಂತಹ ಯೋಗ್ಯತೆ ನಿನಗೆ ಇದೆಯಾ ಅಂತ ಮೊದಲು ದೇವರು ಪರೀಕ್ಷೆ ಮಾಡ್ತಾರಂತೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಶಾಪಿಂಗ್ಗೆ ಹೋದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 100 rupees ಇದೆ, ಆ ಬಟ್ಟೆ ವ್ಯಾಲ್ಯೂ 700 rupees ಅಂತ ಅನ್ಕೊಳ್ಳಿ. ನಾವು 100 ರೂಪಾಯಿನಲ್ಲಿ ಆ ಬಟ್ಟೆ ತೊಗೊಳ್ಳೋ ಯೋಗ್ಯತೆ ನಮಗಿದೆಯಾ? ಹಾಗೆ ಒಂದು ಹೆಣ್ಣು ಸಣ್ಣ ವಯಸ್ಸಿಂದನೂ ಹಿಡಿದು ತನ್ನ ಎಲ್ಲ ಅವಳ ಒಂದು ರಿಲೇಷನ್ಶಿಪ್ಪಲ್ಲಿ ಜವಾಬ್ದಾರಿಯನ್ನು ವಹಿಸ್ತಾಳೆ. ಅವಳು ಹೆಣ್ಣಾಗಿ, ಒಂದು ಮಗಳಾಗಿ, ತಾಯಿಯಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಸಹೋದರಿಯಾಗಿ, ಒಬ್ಬ ಸ್ನೇಹಿತೆಯಾಗಿ ಅವಳದೇ ಆದ ಒಂದೊಂದು ಸ್ಥಾನದಲ್ಲಿ ಅವಳ ಜವಾಬ್ದಾರಿನ ನಿಭಾಯಿಸ್ತಾಳೆ. ಹಾಗಂತ ಗಂಡು ಮಕ್ಕಳು ಯಾವುದು ನಿಭಾಯಿಸಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಹೆಣ್ಣಿನ ಮಹತ್ವ ಏನು ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಫೈನ್. ತುಂಬ ಬೋರಿಂಗ್ ಆಗಿ ಮಾತಾಡೋದಕ್ಕೂ ನಾನು ಇಷ್ಟಪಡಲ್ಲ. ಸೊ ನನ್ನೆಲ್ಲ ಪ್ರೀತಿಯ ಸ್ನೇಹಿತೆಯರಿಗೆ, ನನ್ನ ತಾಯಿಂದಿರಿಗೆ, ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಲವ್ ಯು ಆಲ್. ಹ್ಯಾಪಿ ವುಮೆನ್ಸ್ ಡೇ. ನೀವು ಯಾರಿಗೇ ಆದ್ರೂ ಹೆಣ್ಮಗು ಆದರೆ ದಯವಿಟ್ಟು ಸಂತೋಷ ಪಡಿ. ಒಂದು ಹೆಣ್ಣಿಗಿಂತ ಶ್ರೇಷ್ಠ ಏನೂ ಇಲ್ಲ ಈ ಪ್ರಪಂಚದಲ್ಲಿ. ಒಂದು ಜೀವಕ್ಕೆ ಜೀವ ಕೊಡೋಳೆ ಒಂದು ಹೆಣ್ಣು. ಹಾಗಾಗಿ ಹೆಣ್ಣಿಗೆ ಅವಳದೇ ಆದ ಸ್ಥಾನ ಇದೆ. ಯಾವ ಮನೇಲಿ ಹೆಣ್ಣು ಮಗುಗೆ ಬೆಲೆ ಇದೆಯೋ ಸ್ವಯಂ ಭಗವಂತನೇ ಆ ಮನೆಯಲ್ಲಿ ನೆಲೆಸಿರ್ತಾರೆ. ಇದು ಧಾರ್ಮಿಕವಾಗಿಯೂ ಇದು ಸತ್ಯವಾದ ಮಾತು, ಸರಿನಾ? ಆಗ ನಾನು ಈ ಮಾತನ್ನ ಹೇಳ್ತಾ ಇವತ್ತು ನಾನು ಕೂಡ ಒಂದು ಹೆಣ್ಣು ಅಂತ ಹೇಳ್ಕೊಳ್ಳೋಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಸರಿ, ನಾನು ಹಾಗೆ ಕ್ಲಾಸ್ ಅಟೆಂಡ್ ಮಾಡಬೇಕು, ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿದೆ. ಸರಿ ಫ್ರೆಂಡ್ಸ್, ಹಾಗಿದ್ರೆ ನಾನು ಈ ಬ್ಲಾಗ್ನ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮತ್ತೆ ಸಿಗ್ತೀನಿ. ಸೊ ಅಲ್ಲಿ ಟೇಕ್ ಕೇರ್, ಬೈ ಬಾಯ್.